Good afternoon. I am Manjula. My son Ashit is participating this Karnataka Memory Champion Council. He was trained under Deepak sir guidance. He was participating from past 1.5 months. So we wanted to give a try and help him in developing these memory techniques. And it is a very enjoyable journey for him. I wish him a good luck. It's nice meeting you. Thank you. ತುಂಬ ಯೂಸ್ಫುಲ್ ಆಗ್ತಾಯಿದೆ. ಈಸ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್. ಏನೇ ಒಂದು ಕಲಿಬೇಕಂದ್ರೂ ಒಂದು ಟೆಕ್ನಿಕ್ಕಿಂದ ಕಲಿಯೋದ್ರಿಂದ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ. ನಮಗೆಲ್ಲ ಈ ಥರ ಟೆಕ್ನಿಕ್ಸ್ ಗೊತ್ತಿರಲಿಲ್ಲ. ಬರೀ ಬೈ ಹ್ಯಾಟ್ ಮಾಡೋದು ಅಥವಾ ರಿಪಿಟೇಷನ್ ಆ ರೀತಿ ಮೆಥಡ್ಸ್ ಮಾತ್ರ ಗೊತ್ತಿತ್ತು. ಇವಾಗ ಇದರಿಂದ ನಮಗೇನು ಅರ್ಥ ಆಗ್ತಾಯಿದೆ, ಹೊಸ ಹೊಸ ಮೆಥಡ್ಸು, ಈಸಿ ವೇ, ಸ್ಮಾರ್ಟರ್ ವೇ ಆ್ಯಂಡ್ ಇಟ್ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್. ಮಕ್ಕಳಿಗೂ ಅಷ್ಟೊಂದು ಫೋರ್ಸ್ ಇರೋದಿಲ್ಲ. ಸ್ಟ್ರೆಸ್ ಲೆವೆಲ್ ಅಂತೂ ತುಂಬ ಕಡಿಮೆ ಮಾಡ್ಕೋಬೋದು. ಇದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡ್ರೆ ತುಂಬ ಸ್ಟಡೀಸಲ್ಲಿ ಕೂಡ ಈಸಿಯಾಗಿ ಅವ್ರು ಏನು ಮಾಡಬೇಕು ಅಂತಿದ್ದೋ ಅದು ಅಚೀವ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್. ಮೇಡಮ್, ಈಗ ಮೆಮೊರಿ ಟ್ರೈನಿಂಗ್ ಆಗಲೇ ಸ್ಟಾರ್ಟ್ ಮಾಡಿದ್ದೀರಾ, ಕಲ್ತ್ಕೊಳ್ತಾ ಇದ್ದೀರಾ, ಮಗು ನೋಡ್ತಾ ಇದ್ದಾರೆ, ಏನು ಓದ್ತಾ ಇರೋದು ಮೇಡಮ್? ಯಾವ ಕ್ಲಾಸ್? ಅವನು 8th ಸ್ಟ್ಯಾಂಡರ್ಡ್ ಈಗ ಸರ್. ಸೊ 8th ಸ್ಟ್ಯಾಂಡರ್ಡಲ್ಲಿಗೆ ಓದ್ತಾ ಇದ್ದಾರಲ್ವಾ? ಮೆಮೊರಿ ಟ್ರೈನಿಂಗ್ ಆದಮೇಲೆ ಏನು ಡಿಫ್ರೆನ್ಸ್ ನೋಡ್ತಾ ಇದ್ದಾರೆ? ಮುಂಚೆ ಕಂಪೇರ್ ಮಾಡೋಕ್ಕೂ ನಮ್ಮ ಟ್ರೈನಿಂಗ್ ಮುಗಿದ ಮೇಲೆ ನೋಡೋದಕ್ಕೂ ಏನು ಡಿಫ್ರೆನ್ಸ್ ಕಾಣ್ತಾ ಇದ್ದಾರೆ? ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡ್ತಾನೆ, ಇದು ಯೂಟ್ಯೂಬಲ್ಲಿ ನೋಡ್ಕೊಂಡು ಕಲ್ತ್ಕೋತಾನೆ. ನಾನು ಯಾವ ಪ್ರೆಷರು ಹಾಕ್ತಾಯಿಲ್ಲ ಅಥವಾ ಗೈಡೆನ್ಸು ಮಾಡ್ತಿಲ್ಲ. Everything he analyzes, he studies from different sources and he is doing very well. I am very happy about his progress in the marks as well as his class. ನಾನು ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಅವ್ರು ಎಷ್ಟು ಬೆಸ್ಟ್ ಮಾಡ್ತಾರೋ ಅವ್ರ ಕಡೆಯಿಂದನೇ ಮಾಡಬೇಕು. ದೊಡ್ಡವ್ರು ಆಗ್ತಾ ನಾವು ಫೋರ್ಸ್ ಮಾಡಿದ್ರೆ ಅವ್ರಿಗೆ ಇದಾಗುತ್ತೆ. ಸ್ವಂತವಾಗಿ ಇಂಡಿವಿಜುವಲ್ ಆಗಿ ಕಲಿಯೋಷ್ಟು ಕೆಪಾಸಿಟಿ ಡೆವಲಪ್ ಆಗಿದೆ. ಸೊ ನಮ್ಮ ಕೋರ್ಸಿಗೆ ಬಂದಮೇಲೆ ಇಂಡಿವಿಜುವಲಾಗಿ ಮಾಡೋದು ಡೆವಲಪ್ ಆಗಿದೆ. ಸೊ ನಿಮ್ಗಂತ ಪ್ರೆಷರ್ ಇಲ್ಲ. ಆ್ಯಸ್ ಎ ಪೇರೆಂಟ್ ಈಗ ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಸರ್ ನಾವು ಜೊತೆಲಿ ಕೂತ್ಕೋಬೇಕು, ಎಷ್ಟು ಓದಿಸೋದು ಸಾಕಾಗಲ್ಲ, ಟ್ಯೂಷನ್ಗೆ ಹಾಕಿದ್ರು ಸಾಕಾಗಲ್ಲ ಅಂತ. ಸೊ ಈ ಮೆಮೊರಿ ಟ್ರೈನಿಂಗ್ ಮಾಡಿದ ಮೇಲೆ ಇದು ಎಷ್ಟು ಪ್ರೆಷರ್ ನಿಮ್ಮಲ್ಲಿ ಆ್ಯಸ್ ಎ ಪೇರೆಂಟ್? ಈಗ ಎಲ್ಲ ಪೇರೆಂಟ್ಸ್ ನೋಡ್ತಿರ್ತಾರೆ, ಕೇಳ್ತಿರ್ತಾರೆ. ಕಾನ್ಫಿಡೆನ್ಸ್ ಬಂದಿದೆ, ಅವನೇ ಮಾಡ್ಕೊಳ್ತಾನೆ, ನಾನೇನು ಫೋರ್ಸ್ ಮಾಡಬೇಕಾಗಿಲ್ಲ. ಸ್ಕೂಲಲ್ಲಿ ಅವನದೇ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿಯಿಂದ ತೊಗೊಂಡು ಅವ್ನ ಕೆಲಸ ಅವ್ನು ಮಾಡ್ಕೊಳ್ತಾನೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ದ್ಯಾಟ್. ಮೇಡಮ್, ಇವತ್ತು ಯು ಹ್ಯಾವ್ ಕಮ್ ಟು ಕರ್ನಾಟಕ ಮೆಮೊರಿ ಚಾಂಪಿಯನ್ಶಿಪ್ ಸೀಸನ್ 2 ನಾವು ಆರ್ಗನೈಸ್ ಮಾಡಿದ್ವಿ. ಚಾಂಪಿಯನ್ಶಿಪ್ ಯಾಕೆ ನಿಮ್ಮ ಮಗುನ ಕಳಿಸಿದ್ರೆ, ಏನು ಅನ್ನಿಸ್ತಾ ಇದೆ ಇವತ್ತು ಇದೆಲ್ಲ ನೋಡಿದ್ಮೇಲೆ? ಸರ್, ಇದು ಒಳ್ಳೆ ಇನಿಷಿಯೇಷನ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದೀಸ್ ಯು ಆ್ಯಸ್ ವೆಲ್ ಆಸ್ ದ ಲೀಡರ್ಸ್ ಹೂಎವರ್ ಇಸ್ ದೇ ಪಾರ್ಟ್ ಆಫ್ ದಿಸ್. ಬಿಕಾಸ್ ಈ ಥರದ್ದು ಮೊದಲೆಲ್ಲ ನಮಗೆ ಇರಲಿಲ್ಲ. ನೀವು ಒಂದು ಇನಿಷಿಯೇಟ್ ಮಾಡಿದ್ದಕ್ಕೆ ನಮಗೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ನಮ್ಮಂಥ ಮಕ್ಕಳಿಗೆ. ನಮಗೂ ಇದು ಯೂಟ್ಯೂಬಿಂದ ಅದರಿಂದ ಗೊತ್ತಾಗಿದ್ದರಿಂದ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಅಟ್ಲೀಸ್ಟ್ ಇಟ್ ಈಸ್ ರೀಚಿಂಗ್ ಎವ್ರಿಬಡಿ. ನಾವು ಇನ್ನೂ ಎಕ್ಸ್ಪ್ಯಾಂಡ್ ಆಗಬೇಕು, ಇನ್ನೂ ದೊಡ್ಡದಾಗಬೇಕು. ಇನ್ನು ನಮ್ಮ ಸ್ಕೂಲಲ್ಲೂ ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡಿ ಎಲ್ಲೆಲ್ಲ ಆಗುತ್ತೋ ಅಲ್ಲೆಲ್ಲ ಇಂಟ್ರೊಡ್ಯೂಸ್ ಮಾಡೋದು ಎಲ್ಲ ಮಕ್ಕಳಿಗೂ ಅವಕಾಶ ಇದೆ. It is not a competition. Everybody can develop their own memory and then give the best. I don't think that anybody should compete and they should be better than the other. It is to better yourself. It is to better each individual capacity. ಸೊ ಈಗ ಈಗ ನೋಡಿ, ಎಷ್ಟೋ ಪೇರೆಂಟ್ಸ್ ಹೇಳ್ತಾರೆ, ಒಂದು ಪೇರೆಂಟ್ಸ್ ಮೇಲೆ ಪ್ರೆಷರು, ಒಂದು ಮಕ್ಕಳ ಮೇಲೆ ಪ್ರೆಷರು. ಸೊ ನೀವು ಹೇಳೋ ಪ್ರಕಾರ ಇದು ಒಂದು ನಮ್ಮ ಮೆಮೊರಿ ಟ್ರೈನಿಂಗ್ ಮಾಡಿದ ತಕ್ಷಣ ಅದೆಲ್ಲ ಈಸ್ ಔಟ್ ಆಗುತ್ತೆ, ಮಾರ್ಕ್ಸು ಡೆವಲಪ್ ಆಗುತ್ತೆ. ಈ ಓವರ್ ಆಲ್ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿದೆ ಮೇಡಮ್? ಈಗ 8th ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ಮಗುಗೆ, ಈ ಓವರ್ ಆಲ್ ಕಾನ್ಫಿಡೆನ್ಸ್ ಎಷ್ಟಿದೆ ಅವ್ರಿಗೆ? ಅವನಿಗೆ ಇವಾಗ IAS ಮಾಡಬೇಕು ಅಂತ ಮೈಂಡಿಗೆ ಬಂದಿದೆ. ಹಿ ವಿಲ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ನೋ ವಾಟ್ ಟು ಡೂ. ಹಿ ಹ್ಯಾಸ್ ಇಟ್, he has defined it, so I will not force him any other thing. ಅವ್ರು ಹೇಗೆ ಹೋಗಬೇಕು ಹಾಗೆ ನಾವು ಸಪೋರ್ಟಿಂಗ್ ಕೊಡ್ತೀವಿ. ಫ್ಯಾಂಟಾಸ್ಟಿಕ್. ಅಂದರೆ ಕಂಪೇರ್ಡ್ ಟು ಬಿಫೋರ್ ಒಂದು ಕ್ಲಾರಿಟಿ ಇರಲಿಲ್ಲ ಏನು ಮಾಡಬೇಕು ಅನ್ನೋದು. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಯಾವ ರೀತಿ ಹೋಗಬೇಕು. ಕಾಂಪಿಟೇಷನ್ ಅಂದರೆ ಸ್ಕೂಲಲ್ಲಿ ಯಾವ ರೀತಿ ಇದೆ, ಬೇರೆ ಔಟ್ಸೈಡ್ ದ ಸ್ಕೂಲ್ ಆಲ್ಸೋ ಕಾಂಪಿಟೇಷನ್ ಇರುತ್ತೆ. ಬರೀ ಅಷ್ಟಕ್ಕೆ ಸ್ಟ್ರಿಕ್ಟ್ ಆಗಿರ್ತಾ ಇತ್ತು ಮೈಂಡು. ಇವಾಗ ಈ ರೀತಿ ಕಾಂಪಿಟೇಷನ್ ಬರೋದ್ರಿಂದ ಎಕ್ಸ್ಪ್ಯಾಂಡ್ ಆಗುತ್ತೆ, ಬೇರೆ ಕಡೆಯಿಂದ, ಬೇರೆ ಸ್ಟೇಟಿಂದ. ಅವಾಗ ಅವ್ರಿಗಿನ್ನೂ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಹೆಚ್ಚಾಗಿ ಎಲ್ಲಿಗೆ ಏನು ಎನರ್ಜಿ ಹಾಕಬೇಕು, ಯಾವ ರೀತಿ ಫೋಕಸ್ ಮಾಡಬೇಕು ಅಂತ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಮಕ್ಕಳಿಗೆ. ಫ್ಯಾಂಟಾಸ್ಟಿಕ್ ಮೇಡಮ್. ಸೊ ಭಾಳ ಖುಷಿ ಆಯಿತು. ಯಾವ ಊರಿಂದ ಬಂದರು? ನಾವು ವೈಟ್ಫೀಲ್ಡ್, ಗುಂಜೂರಿಂದ. ನಮ್ಮ ವೈಟ್ಫೀಲ್ಡ್ ಗ್ಲೋಬಲ್ ಇಂಡಿಯನ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇಯರ್ ನನ್ನ ಮಗಳನ್ನೂ ಹಾಕೋಣ ಅಂತ. ಫ್ಯಾಂಟಾಸ್ಟಿಕ್, ಗ್ರೇಟ್ ಟು ನೋ ಮೇಡಮ್. ನಮ್ಮ ಕೌನ್ಸಿಲು ಯಾವತ್ತೂ ನಿಮ್ಮ ಜೊತೆಗಿದೆ. ಏನೇ ಸಪೋರ್ಟ್ ಬೇಕಾದ್ರೂ ಪ್ರತಿ ವರ್ಷ ಪಾರ್ಟಿಸಿಪೇಟ್ ಮಾಡಿಸಿ. ಈಗ ಕರ್ನಾಟಕ ಮೆಮೊರಿ ಚಾಂಪಿಯನ್ಶಿಪ್ ಆಗಿದ ತಕ್ಷಣ ನ್ಯಾಷನಲ್ಸ್ ಬರುತ್ತೆ, ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಬರುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ? ನಾನು ಸಪೋರ್ಟ್ ಮಾಡ್ತೀನಿ ಸರ್. ಐ ಡೋಂಟ್ ವಾಂಟ್ ಟು ಫೋರ್ಸ್ ಹಿಮ್, ಬಟ್ ಐ ವಿಲ್ ವಾಂಟ್ ಹಿಮ್ ಟು ಪಾರ್ಟಿಸಿಪೇಟ್ ಆ್ಯಂಡ್ ಕಂಟಿನ್ಯೂ ಸ್ಟಡಿ ಆ್ಯಂಡ್ ಅಪ್ಲೈ ದಿಸ್ ಟೆಕ್ನಿಕ್ಸ್ ಇನ್ ಹಿಸ್ ಫ್ಯೂಚರ್ ಸ್ಟಡೀಸ್. ಸೊ ಅದಕ್ಕೋಸ್ಕರ ಈ ಥರ ಕಾಂಪಿಟೇಷನ್ ಮಾಡಿದಾಗ ಅದು ಅಪ್ಲಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು ತುಂಬ ಹೆಲ್ಪ್ ಆಗುತ್ತೆ ಸ್ಟಡೀಸ್ಗೆ. ಸೊ ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್. ಥ್ಯಾಂಕ್ ಯು ರಮೇಶ್ ಮೇಡಮ್. ನಿಮ್ಮ ಮಗ IAS ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ. ಆಲ್ರೆಡಿ ನಾವು UPSC ಮಕ್ಕಳಿಗೆ ಅಂತಲೇ ಟ್ರೈನ್ ಮಾಡ್ತಾ ಇದ್ವಿ. ಸೊ ವಿ ಆರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ಯುವರ್ ಚೈಲ್ಡ್. ಥ್ಯಾಂಕ್ ಯು ಸರ್. ನೈಸ್ ಟು ಮೀಟ್ ಯು. ವಿಲ್ ಕೀಪ್ ಇನ್ ಟಚ್ ವಿತ್. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು.